ನಮಸ್ಕಾರ ಎಲ್ಲರಿಗೂ ಆಹಾರ ವಾಹಿನಿ ಚಾನಲ್ಗೆ ಸ್ವಾಗತ. ರಾಮನವಮಿಯ ಸ್ಪೆಷಲ್ ಹೆಸರುಬೇಳೆ ಪಾಯಸ ಹಾಗೂ ಪಾನಕ ಹಾಗೂ ಚಿತ್ರಾನ್ನ, ಮಾವಿನಕಾಯಿ ಚಿತ್ರಾನ್ನ ಮಾಡುವುದು ಹೇಗೆ ಅಂತ ನೋಡೋಣ ಬನ್ನಿ. ಹಾಗೆ ನೋಡುವುದಕ್ಕೆ ಮೊದಲು ಪ್ಲೀಸ್ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಹೊಸದಾಗಿ ನೋಡ್ತಾ ಇದ್ದರೆ ಫ್ರೆಂಡ್ಸ್ ಒಂದ್ಸರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದಕ್ಕೆ ಏನೇನು ಬೇಕಂತ ನೋಡೋಣ ಬನ್ನಿ. ಮೊದಲಿಗೆ ಹೆಸರುಬೇಳೆ ಪಾಯಸ ಮಾಡೋದಕ್ಕೆ 1 ಬಟ್ಟಲು ಹೆಸರುಬೇಳೆ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿ ತೊಗೊಳ್ಳಿ. ಇದನ್ನು ಚೆನ್ನಾಗಿ 2-3 ಸರಿ ವಾಶ್ ಮಾಡಿಟ್ಟುಕೊಳ್ಳಿ. ಹಾಗೆ ಇದನ್ನೇನು ಮಾಡಬೇಕಂದ್ರೆ ಒಂದು ಕಡಾಯಿಯನ್ನಿಟ್ಟು 1 ಟೇಬಲ್ ಸ್ಪೂನ್ ಎಣ್ಣೆಯನ್ನು ಹಾಕಿ ಇದು ಹುರಿಬೇಕು. ಇದು ಗೋಲ್ಡನ್ ಬ್ರೌನ್ ಬರುವ ತನಕ ಹುರಿಬೇಕು ಫ್ರೆಂಡ್ಸ್. ಇದು ಗೋಲ್ಡನ್ ಬ್ರೌನ್ ಬರಬೇಕು, ಜಾಸ್ತಿ ಹೊತ್ತಿಸ್ಬಾರ್ದು, ವಾಸನೆ ಬರುತ್ತೆ ಪಾಯಸ. ಸ್ವಲ್ಪ ಅಂಟದ ಹಾಗೆ ಅಂಟಂಗಿಲ್ಲ, ನೀರೆಲ್ಲ ಹೋದ್ಮೇಲೆ ಡ್ರೈ ಆಗುತ್ತೆ ನೋಡಿ. ಹೆಸರುಬೇಳೆ ಪಾತ್ರೆಗೆಲ್ಲ ಅಂಟುವುದಿಲ್ಲ, ಚೆನ್ನಾಗಿ ಫ್ರೈ ಆಗುತ್ತೆ. ಇದು ಹಾಗೆ ಕುಕ್ಕರಲ್ಲಿ ಹಾಕಿಕೊಳ್ಳಿ. ಕುಕ್ಕರಲ್ಲಿ ಹಾಕಿಕೊಂಡು ಇದಕ್ಕೆ ಒಂದು 3 ಕಪ್ ನೀರು ಹಾಕಿ, ಒಂದು 3ರಿಂದ 3.5 ಕಪ್ ನೀರು ಹಾಕಿ ನೋಡಿ. ಈ ಥರದಲ್ಲಿ 3 ಕಪ್ ನೀರು ಹಾಕಬೇಕು. ಇದನ್ನು ಕುಕ್ಕರ್ ಮುಚ್ಚಳ ಮುಚ್ಚಿ 3 ವಿಸಿಲ್ ಬರುವ ತನಕ ಸೀಟಿ ಹೊಡಿಸಿ. ಇವಾಗೆ ಪಾಯಸಕ್ಕೆ ಟೇಸ್ಟ್ ಕೊಡಬೇಕಂದ್ರೆ ರವೆ ಹುರ್ಕೋಬೇಕು. ಒಂದು 5-6 ಟೇಬಲ್ ಸ್ಪೂನ್ ರವೆಯನ್ನು ಸ್ವಲ್ಪ ತುಪ್ಪವನ್ನು ಹಾಕಿ ಗೋಲ್ಡನ್ ಬ್ರೌನ್ ಬರಬೇಕು. ಸ್ವಲ್ಪ ಗೋಲ್ಡನ್ ಬ್ರೌನ್ ಬರುವ ತನಕ ಹಾಗೆ ಹುರ್ಕೊತಾ ಇರಬೇಕು ಫ್ರೆಂಡ್ಸ್. ಈ ಥರದಲ್ಲಿ ಕಲರ್ ಚೇಂಜ್ ಆಗಬೇಕು. ಇದನ್ನು ಒಂದು ಬಟ್ಟಲಿಗೆ ಎತ್ತಿಟ್ಟುಕೊಳ್ಳಿ. ಸ್ವಲ್ಪ ಆರುತ್ತೆ, ಬಟ್ಟಲಿಗೆ ಎತ್ತಿಟ್ಟುಕೊಂಡು ಇವಾಗ ಪಾಯಸಕ್ಕೆ ತೆಂಗಿನ ಹಾಲು ಮಾಡೋದಕ್ಕೆ 1 ಬಟ್ಟಲು ಕೊಬ್ಬರಿ ತುರಿದಾರ ಹಾಕ್ಕೊಳ್ಳಿ. ಹಾಗೆ ಕಟ್ ಮಾಡಿ ಮಿಕ್ಸಿ ಜಾರಿಗೆ ಹಾಕಿ 1/4 ಕಪ್ ನೀರು ಹಾಕಿ ನೈಸಾಗಿ ರುಬ್ಬಿಟ್ಟುಕೊಳ್ಳಿ. ಹಾಗೆ ನೋಡಿ, ಇದು ಬೇಳೆ ಚೆನ್ನಾಗಿ ಬೆಂದಿದೆ ಫ್ರೆಂಡ್ಸ್. ಈ ಬೇಳೆಯನ್ನು ಚೆನ್ನಾಗಿ ಮಸಿಬೇಕು. ಚೆನ್ನಾಗಿ ಮಸಿಬೇಕಂದ್ರೆ ನೈಸ್ ಆಗಬೇಕು. ಆ ಥರದಲ್ಲಿ ಸ್ಪೂನಿಂದನೇ ಹಾಗೆ ಮಿಕ್ಸ್ ಮಾಡಿ ಇದಕ್ಕೆ ಹುರಿದಿಟ್ಟುಕೊಂಡ ರವೆ ಹಾಕಿ, ಹಾಗೆ ರುಬ್ಬಿಟ್ಟುಕೊಂಡ ಕೊಕೊನಟ್ ತೆಂಗಿನಕಾಯಿ ಹಾಲನ್ನು ಹಾಕಿ 3/4 ಕಪ್ಪು ಬೆಲ್ಲ ಹಾಕಿ. 1 ಕಪ್ಪು ಹೆಸರುಬೇಳೆ ಅಂದರೆ 3/4 ಕಪ್ ಹಾಕಿ, ಅಥವಾ ಈಕ್ವಲ್ ಕ್ವಾಂಟಿಟಿನೂ ಹಾಕ್ಬೋದು. ನೀವು 1ಕ್ಕೆ 1 ಹಾಕ್ಬೋದು. 1 ಹೆಸರುಬೇಳೆ ಅಂದರೆ 1 ಬೆಲ್ಲ ಹಾಕ್ಬೋದು. ಏಲಕ್ಕಿ ಹಾಕಿ, ನೀವು ಬೇಕಂದರೆ ಶುಂಠಿ ಕೂಡ ಹಾಕ್ಕೋಬೋದು, ಗಸಗಸೆ ಕೂಡ ಹಾಕ್ಕೋಬೋದು. ಇದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಆಗಿ ಸ್ವಲ್ಪ ಗಟ್ಟಿ ಅನಿಸಿದರೆ ಸ್ವಲ್ಪ ಬಿಸಿ ನೀರು ಅಥವಾ ನಾರ್ಮಲ್ ನೀರು ಕೂಡ ಹಾಕ್ಕೊಂಡು ಹಾಗೆ ಮಿಕ್ಸ್ ಮಾಡ್ತಾಯಿರಿ ಫ್ರೆಂಡ್ಸ್. ಇದು ಚೆನ್ನಾಗಿ ಕುದಿಬೇಕು. ಎಷ್ಟು ಕುದೀತೋ ಅಷ್ಟು ಚೆನ್ನಾಗಿ ಟೇಸ್ಟ್ ಬರುತ್ತೆ ನೋಡಿ. ಈ ಥರದಲ್ಲಿ ಇದು ಚೆನ್ನಾಗಿ ಬಾಯ್ಲ್ ಆಗಬೇಕು. ಇವಾಗ ಇದಕ್ಕೆ ಒಗ್ಗರಣೆಗೆ ಗೋಡಂಬಿ, ದ್ರಾಕ್ಷಿ ಹಾಕಬೇಕಲ್ಲ, ಏನು ಬೇಕಾದ ಹಾಕ್ಕೋಬೋದು. ತುಪ್ಪವನ್ನು ಹಾಕಿ ಗೋಡಂಬಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರುವವರೆಗೆ ಫ್ರೈ ಮಾಡಿ. ದ್ರಾಕ್ಷಿ ಇವಾಗ ಹಾಕಕ್ಕೆ ಹೋಗ್ಬಿಡಿ, ಲಾಸ್ಟಲ್ಲಿ ಫ್ರೈ ಆಗೋದು ಗ್ಯಾಸ್ ಆಫ್ ಮಾಡುವಾಗ ಹಾಕಿ. ನಿಮ್ಗೆ ಯಾವ್ಯಾವ ಡ್ರೈ ಫ್ರೂಟ್ಸ್ ಬೇಕೋ ಅದನ್ನು ಯೂಸ್ ಮಾಡ್ಕೋಬೋದು ಫ್ರೆಂಡ್ಸ್. ಇದನ್ನು ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಿ ಇದು ಸ್ವಲ್ಪ ಗ್ಯಾಸ್ ಆಫ್ ಮಾಡಿದ ಮೇಲೆ 1 ಗ್ಲಾಸ್ ಹಾಲನ್ನು ಹಾಕಿ, ಬಿಸಿ ಹಾಲನ್ನು ಹಾಕಿ ಇದು ಚೆನ್ನಾಗಿ ಮಿಕ್ಸ್ ಮಾಡಿ. ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಈ ಸಮ್ಮರಿಗೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ರಾಮನವಮಿಗೂ ಇದು ವಿಶೇಷವಾದ ಪಾಯಸ. ಇದು ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ. ಹೆಸರುಬೇಳೆ ಪಾಯಸ ರೆಡಿಯಾಗಿದೆ ಫ್ರೆಂಡ್ಸ್. ಇದಕ್ಕೆ ನಿಮ್ಗೆ ಬೇಕಂದರೆ ಕೊಬ್ಬರಿ ತುರಿಯನ್ನು ಹಾಕಿಕೊಳ್ಳಿ, ಅಥವಾ ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಕೋಬೋದು. ಇವಾಗ ಪಾನಕ ಮಾಡುವುದು, ರಾಮನವಮಿಯ ಪಾನಕ ಮಾಡುವುದು ಹೇಗೆ ಅಂತ ನೋಡೋಣ ಬನ್ನಿ. ಸ್ವಲ್ಪ ಪೆಪ್ಪರು, 2 ಏಲಕ್ಕಿ, ಒಣ ಶುಂಠಿ ಒಂದು ಅರ್ಧ ಇಂಚಿನಷ್ಟು ತೆಗೆದಿಟ್ಟುಕೊಳ್ಳಬೇಕು. ಹಾಗೂ ಪೆಪ್ಪರು, ಏಲಕ್ಕಿಯನ್ನು 2 ಸೇರಿ ಪೌಡ್ರ್ ಮಾಡಿ ಇಟ್ಕೋಬೇಕು. ಹಾಗೆ ಇದು ಕೂಡ ಶುಂಠಿ ಕೂಡ ಪೌಡ್ರ್ ಮಾಡಿ ಇಟ್ಕೊಳ್ಳಿ. ಈ ಥರದಲ್ಲಿ ಪೌಡ್ರ್ ಆಗಬೇಕು. ರಫ್ ಆಗಿ ಪೌಡ್ರ್ ಮಾಡ್ಕೊಳ್ಳಿ. ಶುಂಠಿ ಕೂಡ ನೈಸಾಗಿ ಪೌಡ್ರ್ ಮಾಡಿ. ಶುಂಠಿನೂ ಸ್ವಲ್ಪ ಹಾಕಬೇಕು. ಇವಾಗ 1.5 ಗ್ಲಾಸಿನಷ್ಟು ನೀರನ್ನು ಹಾಕಿ ಇದಕ್ಕೆ 1/4 ಕಪ್ ಇಲ್ಲ ಅರ್ಧ ಕಪ್ಪಿನಷ್ಟು ಬೆಲ್ಲವನ್ನು ಹಾಕಿ ನಿಮ್ಮ ರುಚಿಗೆ ತಕ್ಕಷ್ಟು. ಇವಾಗ ಪೌಡ್ರ್ ಮಾಡಿಟ್ಟುಕೊಂಡ ಏಲಕ್ಕಿ, ಪೆಪ್ಪರ್ ಪೌಡ್ರನ್ನು ಕೂಡ ಹಾಕಿ, ಶುಂಠಿ ಪೌಡ್ರನ್ನು ಕೂಡ ಹಾಕಬೇಕು. ಇದೇ ಟೇಸ್ಟ್ ಕೊಡುತ್ತೆ. ಪಾನಕಕ್ಕೆ ತುಂಬಾ ಟೇಸ್ಟ್. ನೀವು ಬೇಕಂದರೆ ಬೆಲ್ಲದ ಪೌಡ್ರು ಕೂಡ ಹಾಕ್ಕೋಬೋದು, ಬೆಲ್ಲ ಕೂಡ ಹಾಕ್ಕೋಬೋದು. ಇದು ನೋಡಿ, ಇದು ಬೆಲ್ಲ ಕರಗುವವರೆಗೆ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಿ. ಇವಾಗ ಸ್ವಲ್ಪ ಒಂದು 4-5 ಎಲೆಯಷ್ಟು ಪುದೀನ ಎಲೆ, ಮಿಂಟ್ ಲೀವ್ಸನ್ನು ಹಾಕಿ, ಅಂದರೆ ಸ್ಮೆಲ್ ಕೂಡ ಚೆನ್ನಾಗಿ ಇರುತ್ತೆ. ಇದು ಚೆನ್ನಾಗಿ ಮಿಕ್ಸ್ ಆಗಲು ಬಿಡಿ. ಇವಾಗ ಒಂದು ಅರ್ಧ ಲೆಮನ್ ಜ್ಯೂಸ್, ಇದು ಕೂಡ ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ಈ ಲೆಮನ್ ಹಾಕಿದರೆ ನೋಡಿ, ಲೆಮನ್ ಜ್ಯೂಸ್ ಕೂಡ ಹಾಕಬೇಕು. ಇದನ್ನು ಹಾಕಿ ಹಾಗೆ ಒಂದು ಸ್ವಲ್ಪ ಕರ್ಪೂರ, ಪಚ್ಚೆ ಕರ್ಪೂರ ಅಂದರೆ ಅಡುಗೆಗೆ ಯೂಸ್ ಮಾಡೋ ಕರ್ಪೂರವನ್ನು ಸ್ವಲ್ಪ ಹಾಕ್ಬೇಕು, ಜಾಸ್ತಿ ಹಾಕಕ್ಕೆ ಹೋಗಬೇಡಿ. ಸ್ವಲ್ಪ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಫಿಲ್ಟ್ರ್ ಮಾಡ್ಕೋಬೇಕು. ಆಲ್ರೆಡಿ ಮಸಾಲೆ ಎಲ್ಲ ಚೆನ್ನಾಗಿ ಅದರಲ್ಲಿ ಮಿಕ್ಸ್ ಆಗಿರುತ್ತೆ. ಫಿಲ್ಟ್ರ್ ಮಾಡ್ಕೊಂಡ್ರೆ ಸಾಕು, ಚೆನ್ನಾಗಿ ಟೇಸ್ಟ್ ಬರುತ್ತೆ, ಸ್ಮೆಲ್ ಕೂಡ ಚೆನ್ನಾಗಿರುತ್ತೆ. ಕರ್ಪೂರ ಹಾಗೂ ಪೆಪ್ಪರ್, ಏಲಕ್ಕಿ, ಶುಂಠಿ ಇದೆಲ್ಲ ಸ್ಮೆಲ್ಲು ಚೆನ್ನಾಗಿರುತ್ತೆ ಫ್ರೆಂಡ್ಸ್. ರಾಮನವಮಿಗೆ ಈ ಥರದಲ್ಲಿ ಪಾನಕ ಮಾಡ್ಕೊಳ್ಳಿ, ತುಂಬ ಸೂಪರಾಗಿರುತ್ತೆ.
ಕೂಲಾಗಿ ಇರುತ್ತೆ ಫ್ರೆಂಡ್ಸ್. ಈ ಸಮ್ಮರಿಗೆ ತುಂಬಾ ಹೆಲ್ತಿಕರವಾದ ಪಾನಕ. ಇದ್ರ ಮೇಲೆ ತುಳಸಿ ಎಲೆ, ನಿಮ್ಗೆ ಬೇಕಂದರೆ ತುಳಸಿ ಎಲೆ ಫಸ್ಟ್ನು ಹಾಕ್ಕೋಬೋದು. ಸುಮ್ಮನೆ ಇದ್ರ ಮೇಲೆ ತುಳಸಿ ಎಲೆ ಹಾಕಿ ಚೆನ್ನಾಗಿರುತ್ತೆ, ಟೇಸ್ಟ್ ಕೂಡ ಕೊಡುತ್ತೆ. ಇವಾಗ ರಾಮನವಮಿಯ ವಿಶೇಷ ಮಾವಿನಕಾಯಿ ಚಿತ್ರಾನ್ನ ಮಾಡುವುದು ಹೇಗೆ ಅಂತ ನೋಡೋಣ ಬನ್ನಿ. ಮಾವಿನಕಾಯಿನ ತೆಗೆದು ಚೆನ್ನಾಗಿ ತೊಳೆದು 2 ಪೀಸುಗಳನ್ನಾಗಿ ಮಾಡ್ಕೊಳ್ಳಿ. ತುಂಡು ನಿಮ್ಗೆ ಎಷ್ಟು ಬೇಕು ಮಾವಿನಕಾಯಿ ಅಷ್ಟು ತೆಗೆದುಕೊಳ್ಳಿ, ಜಾಸ್ತಿ ಬೇಡ. ಹುಳಿ ಜಾಸ್ತಿ ಬೇಕಂದ್ರೆ ಜಾಸ್ತಿ ಯೂಸ್ ಮಾಡ್ಕೋಬೋದು. ಇದರಲ್ಲಿರುವುದು ಬೀಜವನ್ನು ತೆಗೆಯಬೇಕು. ಆಮೇಲೆ ಇದ್ರ ಮೇಲಿರೋ ಸಿಪ್ಪೆಯನ್ನು ಎಲ್ಲನೂ, ಸಿಪ್ಪೆಯಿಂದ ಇದ್ರೂ ನಡೆಯುತ್ತೆ, ತುರಿಬೋದು. ಆದರೆ ಸ್ವಲ್ಪ ಕೈ ಅನಿಸುತ್ತೆ. ಸಿಪ್ಪೆ ತೆಗೆದು ತುರಿದರೆ ತುಂಬಾ ಚೆನ್ನಾಗಿರುತ್ತೆ. ಇದರಲ್ಲಿ ನಿಮಗೆ ಎಷ್ಟು ಬೇಕೋ ಅಷ್ಟು, ಅರ್ಧ ಬೇಕಂದ್ರೆ ಅರ್ಧ, ಒಂದು ಬೇಕಂದರೆ ಫುಲ್ ಒಂದು ತುರಿದಿಟ್ಟುಕೊಳ್ಳಬೇಕು. ನೈಸಾಗಿ ತುರಿದಿಟ್ಟುಕೊಳ್ಳಿ, ಅಥವಾ ಮಿಕ್ಸಿ ಜಾರ್ಗೆ ಹಾಕ್ಕೋಬೋದು. ಮಿಕ್ಸಿ ಜಾರ್ಗಿಂದ ಒಂದೇ ಒಂದು ರೌಂಡ್ ಹೊಡಿಸ್ಬೇಕು. ಈ ಥರದಲ್ಲಿ ತುರಿದಿಟ್ಕೋಬೇಕು ಒಂದು ಬಟ್ಟಲದಲ್ಲಿ. ಹಾಗೆ ಒಂದು ಕ್ಯಾರೆಟನ್ನು ತುರಿದು ಸಿಪ್ಪೆಯನ್ನು ತೆಗೆದು ತೊಳೆದು ಇದನ್ನು ಕೂಡ ತುರಿದಿಟ್ಟುಕೊಳ್ಳಬೇಕು. ಇದು ಒಂದು ಬಟ್ಟಲಲ್ಲಿ ಎತ್ತಿಕೊಳ್ಳಿ. ಒಂದು ಬಟ್ಟಲು ಮಾವಿನಕಾಯಿ ಹಾಗೂ ಕ್ಯಾರೆಟ್ ಒಂದು ಬಟ್ಟಲು, 1/4 ಕಪ್ಪು ಬಟಾಣಿ ಹಾಕಿ, ಹಾಗೆ ಕುಕ್ಕರಿಗೆ 1 ಕಪ್ ಅಕ್ಕಿ ಹಾಕಿ ಚೆನ್ನಾಗಿ 1-2-3 ಸರಿ ವಾಶ್ ಮಾಡಬೇಕು. ಈ ನೀರನ್ನು ಹಾಕಿ ವಾಶ್ ಮಾಡಿ 1-2-3 ಸರಿ ಚೆನ್ನಾಗಿ ವಾಶ್ ಮಾಡಿ ನೋಡಿ, ಈ ಥರದಲ್ಲಿ ವಾಶ್ ಮಾಡ್ಕೋಬೇಕು. ಆಮೇಲೆ 2 ಗ್ಲಾಸ್ ನೀರು ಹಾಕಿ, ಉದುರು ಬರಬೇಕಂದ್ರೆ 2 ಗ್ಲಾಸ್ ನೀರು ಹಾಕಿ, ಸ್ವಲ್ಪ ಅರಿಶಿಣ ಪುಡಿ ಹಾಕಿ, ಸ್ವಲ್ಪ ಎಣ್ಣೆ ಹಾಕಿ, ಸ್ವಲ್ಪ ಉಪ್ಪನ್ನು ಹಾಕಿ, ಎಣ್ಣೆ ಹಾಕಿದರೆ ಉದುರು ಬರುತ್ತೆ. ಹಾಗೆ ಕುಕ್ಕರ್ ಮುಚ್ಚಳವನ್ನು ಕುಕ್ಕರ್ ಬೇಗ ಸಿಟಿ ಹೊಡಿತಂದರೆ 3 ವಿಸಿಲ್ ಹೊಡಿಸಿ, ಇಲ್ಲಾಂದರೆ 2 ವಿಸಿಲ್ ಹೊಡಿಸಿದರೆ ಉದುರಾಗಿ ರೈಸ್ ರೆಡಿ ಆಗುತ್ತೆ ಫ್ರೆಂಡ್ಸ್. ತುಂಬ ಟೇಸ್ಟಿಯಾಗಿರುತ್ತೆ. ಕಲರ್ ಕೂಡ ಯೆಲ್ಲೋ ಕಲರ್ ಆಗಿ ಕಲರ್ಫುಲ್ಲಾಗಿರುತ್ತೆ. ಇವಾಗ ಕಡಾಯಿಯನ್ನಿಟ್ಟು 2 ಟೇಬಲ್ ಸ್ಪೂನ್ ಎಣ್ಣೆಯನ್ನು ಹಾಕಿ, ಇದಕ್ಕೆ ಸ್ವಲ್ಪ ಸಾಸಿವೆಯನ್ನು ಹಾಕಿ, ಕಟ್ ಮಾಡಿಟ್ಟುಕೊಂಡ 4 ಹಸಿಮೆಣಸಿಕಾಯನ್ನು ಕೂಡ ಹಾಕಿ, ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು. ಹಾಗೆ ಕರಿಬೇವನ್ನು ಕೂಡ ಹಾಕಿ, ಹಾಗೆ ಒಂದು 4-5 ಟೇಬಲ್ ಸ್ಪೂನಿನಷ್ಟು ಕಡಲೆಕಾಳು, ಶೇಂಗಾ ಬೀಜವನ್ನು ಹಾಕಿ, ಇದು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋ ತನಕ ಫ್ರೈ ಮಾಡಿದ ಮೇಲೆ ಇದಕ್ಕೆ ಬಟಾಣಿ ಹಾಕಿ, ಒಂದು 1/4 ಕಪ್ಪು ಬಟಾಣಿಯನ್ನು ಹಾಕಿ, 2 ಟೇಬಲ್ ಸ್ಪೂನ್ ಕಡಲೆಬೇಳೆ, 1 ಟೇಬಲ್ ಸ್ಪೂನ್ ಅಥವಾ 2 ಟೇಬಲ್ ಸ್ಪೂನ್ ಕಡಲೆಬೇಳೆ ಹಾಕಿ ಇದು ಫ್ರೈ ಆಗಲು ಬಿಡಿ. ಚೆನ್ನಾಗಿ ಫ್ರೈ ಆಗಲಿ. ಬಟಾಣಿ ಸಿಡಿಯುತ್ತೆ, ಬೇಕಂದರೆ ಮೇಲೆ ಕ್ಯಾಪ್ ಮುಚ್ಚಿ ಫ್ರೈ ಮಾಡಿ. ಹಾಗೆ ಕ್ಯಾರೆಟ್ ತುರಿಯನ್ನು ಹಾಕಿ, ತುರಿದಿಟ್ಟುಕೊಂಡ ಮಾವಿನಕಾಯಿ ತುರಿಯನ್ನು ಕೂಡ ಹಾಕಿ, ಇದು ಸ್ವಲ್ಪ ಫ್ರೈ ಆಗಲು ಬಿಡಿ. ಕಚ್ಚ ಅನ್ಬಾರ್ದು ತಿಂದರೆ. ಆ ಥರದಲ್ಲಿ ಹಾಗೆ ಫ್ರೈ ಮಾಡಿ 1-2 ನಿಮಿಷಕ್ಕೆ ತುಂಬ ಬೇಗನೆ ಫ್ರೈ ಆಗುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ಆಲ್ರೆಡಿ ರೈಸಲ್ಲಿ ಉಪ್ಪಿರುತ್ತೆ, ಸ್ವಲ್ಪ ನೋಡ್ಕೊಂಡು ಹಾಕಿ, ಟೇಸ್ಟಿಗೆ ತಕ್ಕಂಗೆ ಹಾಕಿಕೊಳ್ಳಿ. ಇದನ್ನು ಸ್ವಲ್ಪ ಫ್ರೈ ಮಾಡಿ ಉಪ್ಪು ಹಾಕಿದ ಮೇಲೆ ಇದು ಸ್ವಲ್ಪ ಆರಲು ಬಿಡಿ. ಹಾಗೆ ಇವಾಗ ನಾವು ಮಾಡಿಟ್ಟುಕೊಂಡ ರೈಸನ್ನು ಇದಕ್ಕೆ ಮಿಕ್ಸ್ ಮಾಡಬೇಕು. ನಿಮ್ಗೆ ಎಷ್ಟು ಬೇಕು, ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಕ್ವಾಂಟಿಟಿ ನೀವು ಇದನ್ನು ಮಿಕ್ಸ್ ಮಾಡ್ಕೋಬೋದು. ಈ ಮಸಾಲ 1 ಬಟ್ಟಲು ರೈಸಿಗೆ 1 ಬಟ್ಟಲು ಮಸಾಲ ರೆಡಿಯಾಗಿದೆ. ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕಿ ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರೆಂಡ್ಸ್. ಮಾವಿನಕಾಯಿ ಚಿತ್ರಾನ್ನ ಕೂಡ ತುಂಬ ಟೇಸ್ಟಿಯಾದ ಮಾವಿನಕಾಯಿ ಚಿತ್ರಾನ್ನ ಕೂಡ ರೆಡಿಯಾಗಿದೆ ಫ್ರೆಂಡ್ಸ್. ನೀವು ಕೂಡ ಇದನ್ನು ಟ್ರೈ ಮಾಡಿ. ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನ್ ಒತ್ತಿದರೆ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ ಫ್ರೆಂಡ್ಸ್. ಥ್ಯಾಂಕ್ ಯು ಟು ಆಲ್ ಫ್ರೆಂಡ್ಸ್.